ನಾನು ಅವಳು ಮೇಡಮ್ ಅಂತ ಕರೀತಿದ್ದೆ. ಅವಳು ನೀವು ದೊಡ್ಡವರು ನನ್ನನ್ನು ದಿಶಾ ಅಂತ ಕರೀರಿಯೇ ಅಷ್ಟೇ ಎಂದ್ಲು. ಅಲ್ಲ ರೀ, ಚಿರು ದಿಶಾ ಕ್ಲೋಸ್ ಆಗ್ಲಿ ಅಂತಿದ್ರೆ ನೀವೇನಕ್ರಿ ಅವಳ ಜೊತೆ ಕ್ಲೋಸ್ ಆಗಿದ್ದೀರಾ? ಇದನ್ನೆಲ್ಲ ಬಿಟ್ಬಿಡಿ. ನಾನೇನು ಅವಳ ಜೊತೆ ಫ್ಲರ್ಟ ಮಾಡ್ತಿದ್ದೀನಿ, ಏನೋ ಅವಳ ಜೊತೆ ಮಾತಾಡ್ಕೊಂಡಿದ್ದೀನಪ್ಪ. ಚಿರು ದಿಶಾ ಜೊತೆ ಕ್ಲೋಸ್ ಆಗ್ತಿಲ್ಲ, ಅದು ಒಂದ್ ರೀತಿ ಒಳ್ಳೇದೇ ಅಲ್ವಾ? ಯಾಕೆ? ಅಲ್ಲ, ಚಿರು ಕ್ಲೋಸ್ ಆಗ್ಬೇಕಾಗಿರೋದು ನಮ್ ದೀಪ ಜೊತೆ ತಾನೆ. ದೀಪನ್ನ ನಮ್ ಚಿರು ಅವ್ನ್ ನೆರಳು ಮುಟ್ಟಕ್ಕೂ ಬಿಡಲ್ಲ. ಅಂತದ್ರಲ್ಲಿ ಅವ್ನ್ ಹೇಗ್ರಿ ಕ್ಲೋಸ್ ಆಗ್ತಾನೆ? ಇದಾನಲ್ಲ, ಅದಕ್ಕೇನ್ ಹೇಳ್ತೀಯಾ? ಅವ್ರಿಬ್ರು ಒಂದೇ ರೂಮಲ್ಲಿ ಇದಾರೆ ಅನ್ನೋ ಮಾತ್ರಕ್ಕೆ ಅವರು ಗಂಡ ಹೆಂಡತಿ ಆಗೋದಿಲ್ಲ. ಅದು ಸರಿನೇ, ಆದ್ರೆ ಸುಕ್ಕು ಲೇಗಿ ಅನ್ನೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ್ರಿ. ಅಲ್ಲ ಕಣೆ, ನಮ್ ಚಿರುನೇ ದಿಶಾಗೆ ಅವನು ಕಾಫಿ ತಗೊಂಡು ಕೊಡ್ತೇನೆ ಕಣೆ. ಕಾಫಿ. ಅಬ್ಬಬ್ಬಾ, ಈ ಮಿಟ್ಟಕ್ಲಾಡಿಗೋಸ್ಕರ ತಾವೇ ಅದು ಹೋಗಿ ಕಾಫಿ ಮಾಡ್ಕೊಂಡ್ ತರ್ತೀರಾ? ಹಸ್ಬೆಂಡ್ ನಿಮ್ ಬಂಡ ಧೈರ್ಯನ ಮೆಚ್ಚಲೇಬೇಕು. ಅದೇ ಮನೇಲಿ ಒಂದ್ಸಲನಾದ್ರೂ ನಂಗೆ ಕಾಫಿ ಮಾಡ್ಕೊಂಡ್ ತಂದಿದ್ದೀರಾ? ಮನೇಲಿ ಇದ್ರೆ ಸಾಕು, ದೀಪ ಅವರೇ ಕಾಫಿ ತಗೊಂಡ್ ಬನ್ನಿ ಅಂತ 10 ಸಲ ಕೇಳ್ಕೊಂಡು ಪೂರ್ತಿ ಇರ್ತೀರಾ. ಇಲ್ಲಿ ಮಾತ್ರ ನೀವೇ ಸರ್ವರ್ ಆಗಿದ್ದೀರಲ್ಲ. ಇರ್ಲಿ ನೋಡ್ಕೋತೀವಿ. ಅಲ್ಲ, ನೀವ್ಯಾಕೆ ತರಕ್ ಹೋದ್ರಿ? ಸ್ಪೈನ್ ತಗೊಳ್ಳಿ. ಈಗಾದ್ರೂ ಗೊತ್ತಾಯ್ತಾ? ಚಿರುಗ್ ಬೇಕಾಗಿರೋದು ನಮ್ ದಿಶನ್ ತರ ಇರೋ ಮಾಡ್ರನ್ ಹುಡುಗಿ, ಮುಸುರೆ ತಿಕ್ಕೋ ಆ ಸೋಡಾ ಬುಡ್ಡಿ ಅಲ್ಲ. ಕೆಸರಲ್ಲಿ ಬಿದ್ದು ಕೊಸ ಆಗೋತಲ್ಲ ಆಡ್ಬೇಡ್ವೆ. ನಾನು ಹೇಳ್ಸಪ್ಪ ಕೇಳಿಸ್ಕೊ. ಏನು ಫ್ರೆಂಡ್ಶಿಪ್ ಅಲ್ಲಿ ಒಂದು ಕಾಫಿ ತಗೊಂಡು ಹೋಗ್ತಿರ್ಬೋದಪ್ಪ. ಛೇ, ಇದನ್ನೆಲ್ಲ ಆ ಹಳದೋಳ್ ದೀಪ ನೋಡ್ಬೇಕಿತ್ತಲ್ಲ. ನೋಡಿದ್ರೆ ಏನಾಗಿರೋದು? ಹೊಟ್ಟೆನಲ್ಲಿ ಬೆಂಕಿ ಬೀಳ್ತಿತ್ರಿ. ಅವಳ ಹೆಸರು ದೀಪ. ಉರಿಯೋ ಬೆಂಕಿನ ಆರಿಸೋದು ಗೊತ್ತೇ ಹೊರತು ಅವಳಾಗೋಳೆ ಉರ್ಕೊಳ್ಳೋದಿಲ್ಲ. ಅದೆಲ್ಲ ಏನಿದ್ರು ಇನ್ನೊಂದು ತೊಳಗ್ ಗೊತ್ತಿರುತ್ತಷ್ಟೇ. ರೀ, ದೀಪನ್ ಪರ ಮಾತಾಡೋ ಬರದಲ್ಲಿ ನನ್ನನ್ ರೇಗಿಸ್ತಿದ್ದೀರಾ? ಸರಿ ಇರಲ್ಲ ಆಮೇಲೆ. ದೀಪ ಚಿರುನ ದಿಶಾನ ನೋಡಿದ್ರೆ ಏನ್ ತಪ್ಪು ತೊಳ್ಕೊಳ್ತಿರ್ಲಿಲ್ಲ. ಅಂಬುಜ, ನೀವ್ ಯಾಕೆ ನಿಲ್ಸಿದ್ರಿ? ಮುಂದುವರ್ಸಿ. ಅಂಬುಜ, ಏನ್ ಮುಂದುವರಿಸ್ಬೇಕೆ? ಅಯ್ಯೋ, ಇದ್ ನಮ್ಮನೇನಾ? ಒಂದ್ ಒಳ್ಳೆ ರೊಮ್ಯಾಂಟಿಕ್ ಸೀನ್ ಮಿಸ್ ಆಗೋಗ್ಬಿಡ್ತತ್ಗೆ. ಏನೇ ಅದು? ಅದ್ಗೆ ನಮ್ ನರಸಿಂಹ ಮತ್ತೆ ಸಂಜನಾ ಅಂಟ್ಕೊಂಡು ವ್ಯಾಯಾಮ ಮಾಡ್ತಾ ಇರೋ ತರ ಕನಸು ಕಾಣ್ತಿದ್ದೆ. ಆ ಸಂಜನಾ ನಮ್ಗೆ ಅನ್ಯಾಯ ಮಾಡಿರ್ಬೋದು, ನಮ್ಮ ಮನೆಯಿಂದ ದೂರಾನೇ ಹೋಗಿರ್ಬೋದು, ಆದ್ರೂ ನಮ್ ನರಸಿಂಹನ್ಗೆ ಒಳ್ಳೆ ಜೋಡಿ. ಏನಂತೀರ ಅದ್ಗೆ? ಅಪ್ಪಿ ತಪ್ಪಿ ಈ ಮಾತನ್ನ ನಿಮ್ಮ ಅಣ್ಣ ಏನಾದ್ರು ಕೇಳಿಸ್ಕೊಂಡ್ರೆ ನೀನು ಗ್ರಹಚಾರ ಬಿಡಿಸ್ಬಿಡ್ತಾರಷ್ಟೇ. ಇನ್ನೊಂದ್ಸಲ ಅವಳ ಸುದ್ದಿ ನೀಲ್ ಎತ್ಬೇಡ. ಗೊತ್ತು ಅದ್ಗೆ, ಆದ್ರೆ ನೀವು ಪಾಪ ಅಲ್ವಾ, ಅದಕ್ಕೆ ನಿಮ್ ಹತ್ರ ಹೇಳ್ದೆ. ಸಂಜೆ ನನ್ಗೂ ಈ ಯೋಗ ವ್ಯಾಯಾಮ ಮಾಡೋ ಅಭ್ಯಾಸ ಇದೆ. ಅವಳು ಇಲ್ಲಿದ್ದಾಗ ಜಿಮ್ಗೆ ಹೋಗ್ತಾ ಇದ್ಲು. ನಮ್ಮೂರಲ್ಲಿ ನೆಟ್ಗಿರೋದು ಅದೊಂದೇ ಜಿಮ್ಮು. ನರಸಿಂಹ ಅಲ್ಲಿಗೆ ಹೋಗ್ತಿದ್ದಾನೆ. ಸಂಜನಾ ಏನಾದ್ರೂ ಅಲ್ಲಿಗೆ ಹೋಗ್ತಿದ್ದಾಳ ಅಂತ ನನ್ಗೆ ಅನುಮಾನ. ಅದ್ಗೆ ನಮಗೂ ಈ ಯೋಚನೆ ಬರ್ಲಿಲ್ವೇಲೆ? ಏನ್ ಮಾಡೋದು? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಅದ್ಗೆ ಒಂದ್ ವೇಳೆ ಅವರಿಬ್ರು ಏನಾದ್ರೂ ಜಿಮ್ಮಲ್ಲಿ ಸಿಕ್ಕಿ ಹಳೆ ಚಾಳಿ ಏನಾದ್ರೂ ಮುಂದುವರ್ಸಿದ್ರೆ, ಮೊದ್ಲೇ ನಮ್ ನರಸಿಂಹನ್ ತಲೆ ಕೆಡ್ತಿದ್ಲು ಮದ್ವೆಗ್ ಮುಂಚೆ. ಈಗ ಅದನ್ನೇನಾದ್ರೂ ಅವಳು ಬಾಣ ಪ್ರಯೋಗ ಮಾಡಿದ್ರೆ ಏನತ್ಗೆ ಮಾಡೋದು? ನನ್ನ ಮಗನ ಯಾವ್ದಾದ್ರೂ ಹಾಳು ಬಾವಿಗೆ ತಳ್ತೀನಿ ಹೊರತು ಅವಳ ಜೊತೆ ಮಾತ್ರ ಸೇರ್ಸಲ್ಲ. ನೋಡು, ಅವಳೀಗ ನಮ್ಮ ಪಾಲಿಗೆ ಮುಗ್ದೋದ ಅಧ್ಯಾಯ. ಇನ್ ಮುಂದೆ ಈ ಮನೆಯಲ್ಲಿ ಅವಳ ಹೆಸರನ್ನ ಎತ್ಬೇಡ, ಆಯ್ತಾ? ತರಕಾರಿ ಕಟ್ ಮಾಡಿ ಏನ್ ಮುಖ ನೋಡ್ತೀಯಾ?
ಕೊಡ್ತೀಯ ಬಿಡಲ್ಲ ನಿನ್ನ